ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಕೊಲ್ಲಾಪುರದ ಕನ್ನೇರಿ ಸಿದ್ದಗಿರಿ ಮಠದಲ್ಲಿ ನಡೆದ ಸಂಗೀತ ನಾದಧ್ಯಾನ. ತುಮಕೂರು ಜಿಲ್ಲೆಯಲ್ಲಿ ಮರು ಉದ್ಘಾಟನೆಗೊಂಡ ಧ್ಯಾನ ಮತ್ತು ಯೋಗ ಕೇಂದ್ರ. ಧ್ಯಾನ ಕೇಂದ್ರಗಳಲ್ಲಿ ನಡೆದ ಹುಣ್ಣಿಮೆ ಧ್ಯಾನ ಕಾರ್ಯಕ್ರಮ. ತುಮಕೂರು ಜಿಲ್ಲೆಯಲ್ಲಿ ನಡೆಯಲಿರುವ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ. ಬೆಂಗಳೂರಿನಲ್ಲಿ ಲೋಕಾರ್ಪಣೆಗೊಂಡ ಶಿವಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರ. 20ನೇ ತಿಂಗಳ ಮನೆ ಮನೆ ಮಂಡಲ ಧ್ಯಾನ ಯಜ್ಞ, ಸಂಗೀತ ಧ್ಯಾನ ಮತ್ತು ಸತ್ಸಂಗ. ಈಗ ವಿವರಗಳ ಕಡೆಗೆ. ಕೊಲ್ಲಾಪುರದ ಕನ್ನೇರಿ ಸಿದ್ದಗಿರಿ ಮಠದಲ್ಲಿ ಸಂಗೀತ ನಾದ ಧ್ಯಾನ ನಡೆಯಿತು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸಹಯೋಗದಿಂದ ಕೊಲ್ಲಾಪುರದ ಕನ್ನೇರಿಯ ಸಿದ್ದಗಿರಿ ಮಠದಲ್ಲಿ 500x500 ಪಿರಮಿಡ್ ಧ್ಯಾನ ಮಂದಿರ ನಿರ್ಮಾಣಕ್ಕಾಗಿ ಜೂನ್ 14 ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಸಂಗೀತ ನಾದ ಧ್ಯಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸಾಮೂಹಿಕ ಸಂಗೀತ ನಾದದೊಂದಿಗೆ ಪ್ರಾರಂಭವಾಗಿ ಪಿರಮಿಡ್ ಮಾಸ್ಟರ್ಗಳ ಸಂದೇಶ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಇಂತಹ ಅದ್ಭುತ ಕಾರ್ಯಕ್ರಮದಲ್ಲಿ ಎಲ್ಲ ಧ್ಯಾನಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು. ಕನ್ನೇರಿಯ ಸಿದ್ದಗಿರಿ ಮಠದ ಶ್ರೀ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿ ಅವರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ತುಮಕೂರು ಜಿಲ್ಲೆಯಲ್ಲಿ ಧ್ಯಾನ ಮತ್ತು ಯೋಗ ಕೇಂದ್ರ ಪುನಃ ಲೋಕಾರ್ಪಣೆ ಮಾಡಲಾಯಿತು. ತುಮಕೂರು ಜಿಲ್ಲೆ ಬಡವನಹಳ್ಳಿಯಲ್ಲಿ ಸಾಹಿತಿಗಳಾದ ಶ್ರೀಮತಿ ರತ್ನಾ ಬಡವನಹಳ್ಳಿ ಅವರು ಅವರ ಮನೆಯಲ್ಲಿ ಧ್ಯಾನ ಮತ್ತು ಯೋಗ ಕೇಂದ್ರವನ್ನು ನಿರ್ಮಾಣ ಮಾಡಿದ್ದರು. ಆದರೆ ಅಲ್ಲಿ ಯಾವುದೇ ಕಾರ್ಯಚಟುವಟಿಕೆಗಳು ನಡೆದಿರಲಿಲ್ಲ. ಕಾರಣ ಜೂನ್ 11ರಂದು ಶ್ರೀಮತಿ ನಾಗರತ್ನ ವಿರೂಪಾಕ್ಷಪ್ಪ ಮತ್ತು ಪಿರಮಿಡ್ ಮಾಸ್ಟರುಗಳು ಮೌನ ಧ್ಯಾನ ಪಿರಮಿಡ್ ಕೇಂದ್ರ ಎಂಬ ಹೆಸರಿನಿಂದ ಆ ಕೇಂದ್ರವನ್ನು ಪುನಃ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಲಾಯಿತು. ಹಾಗೂ 41 ದಿನ ಮಂಡಲ ಧ್ಯಾನವನ್ನು ಪ್ರಾರಂಭ ಮಾಡಲಾಯಿತು. ಅದಲ್ಲದೆ ಅವರ ಮನೆಯ ಮೇಲೆ ಪಿರಮಿಡ್ ಕಟ್ಟುವ ಸಂಕಲ್ಪವನ್ನೂ ಸಹ ಮಾಡಲಾಗಿದೆ. ನಿರಂತರವಾಗಿ ನಡೆಯುತ್ತಿರುವ 108 ಮನೆ ಧ್ಯಾನದ 105ನೇ ಮನೆ ಧ್ಯಾನಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಧ್ಯಾನ ಮಿತ್ರರಿಗೆ ಮತ್ತು ರತ್ನ ಬಡವನಹಳ್ಳಿ ದಂಪತಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲಾಯಿತು. ಧ್ಯಾನ ಕೇಂದ್ರಗಳಲ್ಲಿ ಹುಣ್ಣಿಮೆ ಧ್ಯಾನ ಕಾರ್ಯಕ್ರಮ ನಡೆಯಿತು. ಬೆಳಗಾವಿ ಜಿಲ್ಲೆ ಹತಣಿ ತಾಲೂಕಿನ ಶಂಕರಹಟ್ಟಿಯ ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರದಲ್ಲಿ ಹುಣ್ಣಿಮೆ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮ ನಡೆಯಿತು. ದಿವ್ಯ ಸಾನ್ನಿಧ್ಯವನ್ನು ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಧ್ಯಾನ ಹಾಗೂ ಮೌನದ ಮಹತ್ವವನ್ನು ತಿಳಿಸಿ, ಮೌನ ಪ್ರತಿ ಧ್ಯಾನಿ ಆಚರಿಸಲೇಬೇಕಾದ ಸಾಧನೆ ಎಂದು ಸವಿಸ್ತಾರವಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪಿರಮಿಡ್ ಮಾಸ್ಟರುಗಳು ತಮ್ಮ ಧ್ಯಾನಾನುಭವಗಳನ್ನು ಹಂಚಿಕೊಂಡರು ಮತ್ತು ಪಿರಮಿಡ್ ಮಾಸ್ಟರ್ ವಿಶಾಲಾಕ್ಷಿ ಅವರು ಮೌನದ ಅನುಭವ ಹಾಗೂ ಅದರ ಮಹತ್ವವನ್ನು ತಿಳಿಸಿದರು. ಬೆಂಗಳೂರಿನ ವಿಜಯನಗರದಲ್ಲಿರುವ ಕಾಸ್ಮಿಕ್ ಕನೆಕ್ಟ್ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಹುಣ್ಣಿಮೆ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಸಂಜೆಯ 5ರಿಂದ ರಾತ್ರಿ 8 ಗಂಟೆಯವರೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮೈಸೂರಿನ ಶ್ರೀ ಕಾವೇರಿ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಹುಣ್ಣಿಮೆ ಧ್ಯಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಎಲ್ಲ ಧ್ಯಾನ ಮಿತ್ರರು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಹಾಗೂ ಗೋಕಾಕ್ ತಾಲೂಕಿನ ಬಗರನಾಳ ಗ್ರಾಮದಲ್ಲಿರುವ ಬಸವ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಹುಣ್ಣಿಮೆ ಧ್ಯಾನ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು. 3 ದಿನಗಳು ಈ ಕಾರ್ಯಕ್ರಮ ನಡೆದಿದ್ದು ಹುಣ್ಣಿಮೆ ಧ್ಯಾನ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ತುಮಕೂರು ಜಿಲ್ಲೆಯಲ್ಲಿ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಲಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸಂಕಲ್ಪ ಶಕ್ತಿಯೊಂದಿಗೆ ಚಿನ್ಮಯಿ ಸ್ಪಿರಿಚುವಲ್ ಲೈಟ್ ಫೌಂಡೇಶನ್ ಇವರ ನೇತೃತ್ವದಲ್ಲಿ ಜೂನ್ 15 ಭಾನುವಾರದಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 2:30ರವರೆಗೆ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಸ್ಯಾಹಾರವೇ ಮಾನವನ ಆಹಾರ, ಸರಳ ಜೀವನ ಶೈಲಿ ಮತ್ತು ಆತ್ಮಶುದ್ಧಿಯ ಗುರಿಯನ್ನು ಸಾಧಿಸಲು ಸಸ್ಯಾಹಾರವೇ ಉತ್ತಮವಾದ ಆಹಾರ ಎಂಬ ಸಂದೇಶವನ್ನು ಮನುಕುಲಕ್ಕೆ ನೀಡಲೆಂದೇ ಇಂತಹ ಕಾರ್ಯಕ್ರಮಗಳನ್ನು ನಮ್ಮ ಪಿರಮಿಡ್ ಮಾಸ್ಟರುಗಳು ಇಂತಹ ಜಾಗತಿಕ ಜಾಗೃತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಾರೆ. ಧ್ಯಾನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ.
ಬೆಂಗಳೂರಿನಲ್ಲಿ ಶಿವಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರ ಲೋಕಾರ್ಪಣೆಗೊಂಡಿದೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ನಗರದಲ್ಲಿ ಜೂನ್ 10ರಂದು ಮಂಗಳವಾರ ಶಿವಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರ ಲೋಕಾರ್ಪಣೆಗೊಂಡಿದೆ. ಚಿಕ್ಕೋಡಿಯ ಪಿರಮಿಡ್ ಮಾಸ್ಟರ್ ಡಾಕ್ಟರ್ ಜೀವಂದರ ಕೇತಪ್ಪನವರು ಪಾಲ್ಗೊಂಡು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಟ್ಟರು. ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಎಲ್ಲ ಧ್ಯಾನ ಮಿತ್ರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. 20ನೇ ತಿಂಗಳ ಮನೆ ಮನೆ ಮಂಡಲ ಧ್ಯಾನ ಯಜ್ಞ, ಸಂಗೀತ ಧ್ಯಾನ ಮತ್ತು ಸತ್ಸಂಗ ನಡೆಯಿತು. 20ನೇ ತಿಂಗಳ ಮನೆ ಮನೆ ಮಂಡಲ ಧ್ಯಾನ ಯಜ್ಞ, ಸಂಗೀತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಪಿರಮಿಡ್ ಮಾಸ್ಟರ್ ಮಣ್ಣಿವಣ್ಣನ್ ಅವರು ನೂತನವಾಗಿ ನಿರ್ಮಿಸಿದ ಮೈತ್ರಿಯ ಬುದ್ಧ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನೆಯೊಂದಿಗೆ ಈ ಮಂಡಲ ಧ್ಯಾನ ಯಜ್ಞವನ್ನು ಜೂನ್ 8ರಂದು ಬೆಳಗ್ಗೆ 9ರಿಂದ ಆಯೋಜನೆ ಮಾಡಲಾಗಿತ್ತು. ನಂತರ 2 ಗಂಟೆಗಳ ಕಾಲ ಸಂಗೀತನಾದ ಧ್ಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬ್ರಹ್ಮಶ್ರೀ ಪ್ರೇಮನಾಥ್ರವರು ಪಾಲ್ಗೊಂಡಿದ್ದರು. ಮಂಡಲ ಧ್ಯಾನ ಯಜ್ಞದ ಆಯೋಜಕರಾದ ಮೀನಾ ಸುಧೀರ್ ಮತ್ತು ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಮತ್ತು ಪಿರಮಿಡ್ ಉದ್ಘಾಟನೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಭಾಗವಹಿಸಿದ ಎಲ್ಲರಿಗೂ ಆತ್ಮೀಯ ಧನ್ಯವಾದಗಳನ್ನು ತಿಳಿಸಲಾಗಿದೆ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.